ಇವತ್ತು ಏನು ಒಂದು ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪನವರಿಂದ ನಿಧನರಾದ ಪ್ರಯುಕ್ತ ಬಂದಿರತಕ್ಕಂಥ ಈ ಚುನಾವಣೆಯಲ್ಲಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಅವರು ಒಬ್ಬರು ರಾಜ್ಯದ ನಾಯಕರಾಗಿದ್ದರು, ಪರಿಚಯಸ್ಥರು. ಈ ಚುನಾವಣೆ ಏನಾಗುತ್ತೆ ಅನ್ನೋ ಭಾವನೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಹೊಸ ತಿರುವಿನ ಬಗ್ಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಇಷ್ಟೊಂದು ಮಹತ್ತರ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೂ ಒಂದು ಪ್ರತಿಷ್ಠಿತೆಯ ಚುನಾವಣೆ ಆಗಿದೆ. ಈ ಚುನಾವಣೆನ ನಾವು ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಗೆಲ್ಲೇಬೇಕು ಈ ಚುನಾವಣೆನ. ಕಾರಣ, ಸರ್ಕಾರವನ್ನು 3 ವರ್ಷಗಳ ಕಾಲ ನಡೆಸಿದ್ದೇವೆ. ನಮ್ಮ ಶಾಸಕರು ಹೇಳ್ದಂಗೆ ನಾವು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಆರ್ಥಿಕ ಸಫಲತೆಯನ್ನು, ಪ್ರತಿಯೊಬ್ಬ ಮನುಷ್ಯನ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಅವನ ವೈಯಕ್ತಿಕವಾಗಿರ್ತಕ್ಕಂಥ ಆದಾಯವನ್ನು ಹೆಚ್ಚಿಸಲಿಕ್ಕೆ ಈ ಗ್ಯಾರಂಟಿ ಒಂದು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಎಲ್ಲ ಕಡೆ ಪ್ರಚಲಿತವಾಗಿರ್ತಕ್ಕಂಥ ಅಂಶ. ಈ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆ ಜೊತೆಯಲ್ಲಿ ಇವತ್ತು ನಮ್ಮ ಸಿದ್ದರಾಮಣ್ಣವರ ಸರ್ಕಾರ ಈ 3 ವರ್ಷಗಳ ಅವಧಿನಲ್ಲಿ ಏನು ಮಾಡಿದೆ, ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಅಂತಕ್ಕಂಥದ್ದು ಒಂದು ಇವತ್ತು ಪರೀಕ್ಷೆಯ ಕಾಲ ಕೂಡ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವ್ರು ಹೇಳ್ತಾರೆ, ಬಿ ಜೆ ಪಿಯವರು ಸಿದ್ದರಾಮಣ್ಣನ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು ಇನ್ಯಾವುದರಲ್ಲೂ ಟೀಕೆ ಮಾಡೋದಿಲ್ಲ. ಅವರು ಒಂದು ಸಾಲ ಮಾಡಿದ್ದಾರೆ, ಮತ್ತೊಂದು ಇವರಲ್ಲಿ ಸಾಮರಸ್ಯ ಇಲ್ಲ, ಈ ರೀತಿ ಸಾಲದ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದಾರೆ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ ಅಂತಕ್ಕಂಥ ಆಪಾದನೆಯನ್ನು ಎಲ್ಲ ಕಡೆ ಮಾಡಿ ಸರ್ಕಾರ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿದೆ ಅಂತಕ್ಕಂಥ ಮಾತನ್ನು ಇವರು ಬಿ ಜೆ ಪಿ ಪಕ್ಷದವರು ಸತತವಾಗಿ ಎಲ್ಲ ಕಡೆ ಟೀಕೆಯನ್ನು ಮಾಡ್ತಾರೆ. ನಾನು ಇದಕ್ಕೆ ಸಮರ್ಥನೆಯನ್ನು ಕೊಡ್ತೇನೆ. ಇವತ್ತು 3 ಬಜೆಟನ್ನು ಈ ಸರ್ಕಾರ ಬಂದ ಮೇಲೆ ಮಂಡಿಸಿದಂಥ ಸಂದರ್ಭದಲ್ಲಿ ಇವತ್ತು ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ಫೈನಾನ್ಷಿಯಲ್ ಡಿಫಿಕಲ್ಟ್ಸ್ ಏನು ಒಂದು ನಿಯಮಾವಳಿ ಇದೆ ಅಲ್ಲ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ, ಅದನ್ನು ನಾವು ಎಂದೂ ಉಲ್ಲಂಘನೆ ಮಾಡಿಲ್ಲ. ಅದರ ಅಡಿನಲ್ಲೇ ನಾವು ರಾಜ್ಯವನ್ನು ಆಳ್ತಾ ಇದ್ದೀವಿ. ಹಾಗಾದರೆ ನಾವು ಹಣಕಾಸಿನಲ್ಲಿ ಯಾವ ರೀತಿ ಅದನ್ನು ನೀವು ಕೇಳ್ಬೋದಲ್ಲ, ನಿಮ್ಗೆ ಹಕ್ಕಿದೆ. ನೀವು ಹಣಕಾಸನ್ನು ನಿಯಮಾವಳಿಯನ್ನು ಬಿಟ್ಟು ಧಿಕ್ಕರಿಸಿ ನೀವು ಹೋಗ್ತಾ ಇದ್ದೀರಿ, ನಿಯಮಾವಳಿಯನ್ನು ಬಿಟ್ಟಿದ್ದೀರಿ. ನೀವು ನಿಯಮಾವಳಿ ಪ್ರಕಾರ ನಿಮ್ಮ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತೇಳಿ ನೀವು ಸಾಬೀತು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಭಿವೃದ್ಧಿಯ ಕೆಲಸ ಆಗಿಲ್ಲ, ಸಾಲ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದನ್ನು ಯಾವ ಕೆಲಸ ನಿಂತಿದ್ದಾವೆ? ಇವರಿಗೆ ವೈಯಕ್ತಿಕವಾದಂಥ ಶಾಸಕರಿಗೆ ಕೊಡ್ತಕ್ಕಂಥ ಅನುದಾನದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಅದಕ್ಕೆ ಕಾರಣ ಇದೆ. ಹಿಂದೆ ಬೊಮ್ಮಾಯಿಯವರು ಈ ಸರ್ಕಾರನ ಬಿಟ್ಟೋಗೋಂಥ ಕಾಲದಲ್ಲಿ 1,24,000 ಕೋಟಿ ಸಾಲವನ್ನು ಬಿಟ್ಟೋಗಿದ್ದಾರೆ. ಇನ್ನು ಅವರು ಮಂಜೂರು ಮಾಡಿದಂಥ ಕಾಮಗಾರಿಗಳ ಸಂಖ್ಯೆ 2 ಲಕ್ಷ ಕೋಟಿಗೂ ಮೀರುತ್ತೆ. ಅವೆಲ್ಲ ಕಾಮಗಾರಿಗಳನ್ನು ನಡೆಸೋದರ ಜೊತೆಗೆ ಇವರು ಬಿಟ್ಟೋಗಿರ್ತಕ್ಕಂಥ ಸಾಲವನ್ನು ಸಹಿತ ನಾವು ತೀರಿಸ್ಬೇಕಲ್ಲ. ಆ ದೃಷ್ಟಿನಲ್ಲಿ ಸ್ವಲ್ಪ ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟರ್ಗಳಿಗೆ, ಇವರಿಗೆ ಹಣವನ್ನು ಕೊಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಾನದಂಡವನ್ನು ಅನುಸರಿಸಿರ್ಬೋದೇ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಪಷ್ಟವಾಗಿ ನಡೀತಾ ಇದ್ದಾವೆ. ಇವರು ಇದನ್ನು ಎಲ್ಲೋ ಒಂದು ಕಡೆ ಆ ಭಾವನೆಯನ್ನು ಹೇಳ್ತಾ ಇರ್ತಕ್ಕಂಥ ದೃಷ್ಟಿಯನ್ನು ನೋಡಿದರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ.